ನನ್ನ ಗುರು ಕೈಲಾಸ ಭೈರವರು ನನಗಿಟ್ಟ ಹೆಸರು ಅಭೀರ ಭೈರವ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ತಾಂತ್ರಿಕ ಲೋಕ, ಅಘೋರ ಪಂಥ, ಮಾಟ, ಮಂತ್ರ, ದೆವ್ವ, ಪೀಡೆ, ಪಿಶಾಚಿ ಈ ಥರ ಟಾಪಿಕ್ಕು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ಪುಸ್ತಕ ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗತ್ತೆ. ಬಟ್ ಒಂದು ವಾರ್ನಿಂಗು, ನೀವೇನಾದರೂ ರವಿ ಬೆಳಗೆರೆಯವರ ಮಾಟಗಾತಿ ಸರ್ಪ ಸಂಬಂಧ ಓದಿದರೆ ಈ ಪುಸ್ತಕ ಒಂಚೂರು ನಿಮಗೆ ನಿರಾಸೆ ಉಂಟು ಮಾಡುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅಭೀರ. ಲೇಖಕರು ಅರ್ಜುನ್ ದೇವಾಲದ ಕೆರೆ, ಪ್ರಕಾಶಕರು ದೇವಾಲದ ಕೆರೆ ಪ್ರಕಾಶನ. ಪುಟಗಳು 295, ಬೆಲೆ 325 ರೂಪಾಯಿಗಳು. ಜಾನ್ರ ಫಿಕ್ಷನ್ ಥ್ರಿಲ್ಲರ್. ಅಭೀರ ಅನ್ನೋ ಹೆಸರು ಈ ಪುಸ್ತಕಕ್ಕೆ ಯಾಕಿಟ್ರು ಅಂತ ನಿಮಗೆ ಕಡೆಯ ಪುಟದವರೆಗೂ ಕಾಡುತ್ತೆ. ಬಟ್ ಅದಕ್ಕೆ ಉತ್ತರ ಗೊತ್ತಾದ ಮೇಲೆ ನಿಮಗೆ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಆಗುತ್ತೆ. ಅತೀತ ಓದಿದ ಮೇಲೆ ಅದ್ರ ನೆಕ್ಸ್ಟ್ ಪಾರ್ಟು ಯಾವಾಗ ಬರುತ್ತೆ ಅಂತ ನಾವು ಕಾತರದಿಂದ ಕಾಯ್ತಾ ಇದ್ವಿ. ಅಭೀರ ರಿಲೀಸ್ ಆಗಿದ್ದ ದಿನವೇ ಫಸ್ಟ್ ಡೇ ಫಸ್ಟ್ ಶೋ ಥರ ಈ ಪುಸ್ತಕನ ತಗೊಂಡು ಓದಿದ್ವಿ. RBಯ ಮಾಟಗಾತಿ ಸರ್ಪ ಸಂಬಂಧದ ದೊಡ್ಡ ಫ್ಯಾನ್ ಆದ ನಾವು ಈ ಪುಸ್ತಕನ ಓದಿದ ಮೇಲೆ ಒಂಚೂರು ನಿರಾಸೆಗೊಳಗಾದ್ವಿ. ಬಟ್ ಈ ಪುಸ್ತಕ ಚೆನ್ನಾಗಿಲ್ಲ ಅಂತಲ್ಲ, ಇಂಟ್ರೆಸ್ಟಿಂಗ್ ಆಗಿ ಇದೆ. ಅತೀತ ನಿಮ್ಮ ಮೊದಲ ಅಲೌಕಿಕ ಪುಸ್ತಕ ಆಗಿದ್ದರೆ ಅದರ ಸೆಕೆಂಡ್ ಪಾರ್ಟು ಅಭೀರ ಖಂಡಿತವಾಗಿ ನಿಮ್ಮನ್ನು ಹುಕ್ ಮಾಡುತ್ತೆ. ಅತೀತ ಓದ್ದೆ ಅಭೀರನ ಓದಕ್ಕೆ ಕೂತ್ಕೊಂಡ್ರೆ ಒಂಚೂರು ಲಿಂಕು ಮಿಸ್ ಆಗುತ್ತೆ. ಅಫ್ಕೋರ್ಸ್ ಅರ್ಜುನ್ನು ಒಂದೆರಡು ಪೇಜಲ್ಲಿ ಅತೀತಲ್ಲಿ ಏನಾಯಿತು ಅನ್ನೋದನ್ನು ಈ ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅದು ಸಾಲಲ್ಲ. ಸೊ ನೀವು ಅಭೀರನ ಓದಬೇಕು ಅಂದರೆ ಅದಕ್ಕೂ ಮುಂಚೆ ಅತೀತ ಓದೋದು ಬೆಟರು. ಅತೀತದ ಕಡೆಯಲ್ಲಿ ಮಹಂತ್ ಒಬ್ಬ ಅಘೋರಿಯನ್ನು ಸೋಲಿಸಿ ಹೃನ್ಮಯಿ ಜೊತೆಗೆ ಒಂದಾಗ್ತಾನೆ. ಅಭೀರದ ಸ್ಟೋರಿ ಅಲ್ಲಿಂದ ಶುರುವಾಗುತ್ತೆ. ಹೀಗೆ ಮಹಂತ್ ಹೃನ್ಮಯಿ ಜೊತೆ ಆರಾಮಾಗಿರಬೇಕಾದ್ರೆ ಅವನ ಸುತ್ತಮುತ್ತಲ ಇರೋರ ಮೇಲೆ ವಾಮಾಚಾರ ನಡೆಯುತ್ತೆ. ಈ ವಾಮಾಚಾರ ಅಂತಿಂಥ ವಾಮಾಚಾರ ಅಲ್ಲ, ಹೈ ಲೆವೆಲ್ ವಾಮಾಚಾರ. ಮತ್ತು ಇದನ್ನು ಮಾಡಬೇಕು ಅಂದರೆ ಯಾರೋ ಒಬ್ಬ ಎಕ್ಸ್ಪರ್ಟ್ ಮಾಂತ್ರಿಕನೇ ಮಾಡಿರಬೇಕು. ಇದನ್ನು ಮಹಂತ್ ತಿಳ್ಕೊತಾನೆ ಮತ್ತು ಇದನ್ನು ತಡೆಯೋದಕ್ಕೆ ಅಂತ ಅವನು ಹೊರಟಾಗ ಅವನಿಗೆ ಅಘೋರಿಗಳ ಜೀನೋಸೈಡ್ ಪ್ಲ್ಯಾನ್ ಆಗಿರೋದು ಗೊತ್ತಾಗತ್ತೆ. ಅತೀತದಲ್ಲಿ ಮಹಂತು ಒಬ್ಬ ಅಘೋರಿಯೊಂದಿಗೆ ಹೋರಾಡಿದರೆ ಇಲ್ಲಿ ಹಲವಾರು ಅಘೋರಿಗಳೊಂದಿಗೆ ಹೋರಾಡಬೇಕಾಗತ್ತೆ. ಜಾಸ್ತಿ ಜನ ಮಾಂತ್ರಿಕರು ಬರ್ತಾರೆ, ಹಾಗೆ ಜಾಸ್ತಿ ಪಿಶಾಚಿ ಗಣಗಳು ಕೂಡ ಬರುತ್ತೆ. ಹಾಗೆ ಅತೀತಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಪುಸ್ತಕದಲ್ಲಿ ಆಗೋ ಸಾವು ನೋವುಗಳು ಕೂಡ ಜಾಸ್ತಿನೇ. ಕೊನೆಗೆ ಯಾರು ಗೆಲ್ಲೋದು ಅನ್ನೋದಕ್ಕಿಂತ ಹೇಗೆ ಗೆದ್ದರು ಅನ್ನೋದು ಸಖತ್ತು ಥ್ರಿಲ್ಲಿಂಗ್ ಆಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸಿನಲ್ಲಿ ಮಹಂತ್ಗೂ ಕಶ್ವಿಗೂ ಇನ್ನೊಂದು ಹೊಸ ಸಂಬಂಧವನ್ನು ಲೇಖಕರು ಪರಿಚಯ ಮಾಡ್ತಾರೆ. ಅದು ಸಖತ್ತು ಥ್ರಿಲ್ಲಿಂಗ್ ಆಗಿದೆ. ಯಾವುದೋ ಒಂದು ಮೂವಿ ಕ್ಲೈಮ್ಯಾಕ್ಸ್ನ ನೋಡಿದ ಫೀಲ್ ಕೊಡುತ್ತೆ ಈ ಪುಸ್ತಕದ ಕ್ಲೈಮ್ಯಾಕ್ಸು. ಇಲ್ಲಿ ಅತೀತ ಪುಸ್ತಕದಲ್ಲಿ ಇದ್ದ ಪಾತ್ರಗಳ ಕಂಟಿನ್ಯೂಷನ್ ಇದೆ, ಹಾಗೆ ಹೊಸ ಪಾತ್ರಗಳು ಕೂಡ ಆ್ಯಡ್ ಆಗಿದ್ದಾವೆ. ಪ್ರತಿ ಪುಟದಲ್ಲೂ ಹೊಸ ಹೊಸ ಡೀಟೇಲ್ಸ್ನ ಅರ್ಜುನ್ ಅವರು ತಿಳಿಸ್ತಾರೆ. ಇವರು ಈ ಪುಸ್ತಕಕ್ಕೋಸ್ಕರ ಮಾಡಿರೋ ರಿಸರ್ಚು ಎದ್ದು ಕಾಣುತ್ತೆ. ಹೊಸ ಪಿಚಾಚಿ ಗಣಗಳು, ಮಾಟ, ಮಂತ್ರ, ಜಾಗಗಳ ಡೀಟೇಲ್ಸು ಹೇರಳವಾಗಿ ಈ ಪುಸ್ತಕದಲ್ಲಿದೆ. ಬಟ್ ನಮಗನ್ಸಿದ್ದೇನೆಂದರೆ ಅರ್ಜುನ್ ಅವರು ರಿಸರ್ಚ್ ಮಾಡಿದ್ದಾರೆ, ಹಾಗೆ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲೇ ಡಂಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೇನೋ ಅಂತ. ಪ್ರಾಬ್ಲಿ ಅಭೀರಕ್ಕೆ ಸೀಕ್ವಲ್ ಬರೆದು ಅದಕ್ಕೆ ಈ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಈ ಪುಸ್ತಕದಲ್ಲಿ ಎಲ್ಲ ಇದೆ, ಆದರೆ ನಾವು ಮಿಸ್ ಮಾಡ್ಕೊಂಡಿದ್ದು ಮಾತ್ರ ತೇಜಮ್ಮನ ರೂತ್ಲೆಸ್ನೆಸ್ಸು. ಅದೊಂದು ಇದ್ಬಿಟ್ಟಿದ್ರೆ ಈ ಪುಸ್ತಕ ಸೂಪರ್ ಡೂಪರ್ ಹಿಟ್ಟಾಗಿರೋದು. ಬಟ್ ಈಗಲೂ ಇದು ಒಂದು ಸತಿ ಓದೋದಕ್ಕೆ ಖಂಡಿತ ಮೋಸ ಏನಲ್ಲ. ಇಷ್ಟು ಹೇಳ್ತಾ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಮಣಿಯ ಬಂಟ ವಿಸ್ಕಿಯ ರೂಪದಲ್ಲಿರುವ ಆ ಮೃಗದ ಕಣ್ಣು ತಪ್ಪಿಸಿ ಶಕ್ತಿ ಸ್ಥಾವರವನ್ನು ತಲುಪಿ ಮರಳಿ ತನ್ನ ಶಕ್ತಿಗಳನ್ನು ಧರಿಸಿಕೊಳ್ಳುವುದಾದರೂ ಹೇಗೆ? ಹೃನ್ಮಯಿ ದೇವಸ್ಥಾನದಿಂದ ಮನೆಗೆ ಬಿಟ್ಟು ಹೋದ ಮೇಲೂ ಕಾಡುತ್ತಿದ್ದ ಪ್ರಶ್ನೆಯದು. ಆ ಮೃಗದ ಕಣ್ಣು ತಪ್ಪಿಸದ ಹೊರತು ನಾನು ತಾಂತ್ರಿಕ ಲೋಕಕ್ಕೆ ಕಾಲಿಡುವ ವಿಷಯವನ್ನು ಮಣಿಯಿಂದ ಮುಚ್ಚಿಡಲಾಗದು. ಸಮಸ್ಯೆಗೆ ಪರಿಹಾರ ದೊರಕದಿದ್ದಾಗ ಸೋಫಾ ಮೇಲೆ ಕುಳಿತವನು ಹಾಗೆಯೇ ನೆಲಕ್ಕಿಳಿದು ಕಣ್ಮುಚ್ಚಿ ಪದ್ಮಾಸನವನ್ನು ಹಾಕಿ ದೃಷ್ಟಿಯನ್ನು ಆಜ್ಞಾಚಕ್ರದ ಮಧ್ಯೆ ತಂದು ನಿಲ್ಲಿಸಿ ಸಿದ್ಧ ಕುಂಜಿಕ ಸ್ತೋತ್ರವನ್ನು ಪಠಿಸಲಾರಂಭಿಸಿದ್ದೆ. ಅದೊಂದು ಅಸಾಮಾನ್ಯ ಸ್ತೋತ್ರ.
ತಾಂತ್ರಿಕ ಲೋಕದ ಸುಳಿವಿಲ್ಲದ ಸಾತ್ವಿಕ ಸ್ತೋತ್ರ ಪಠನವದು. ಸಿದ್ಧಕುಂಜಿಕಾ ಸ್ತೋತ್ರದ ವಿಶೇಷತೆ ಎಂದರೆ ಇದು ದುರ್ಗಾ ಸಪ್ತಶತಿಯನ್ನು ಸಂಪೂರ್ಣವಾಗಿ ಪಠಿಸುವ ಫಲವನ್ನು ಕೆಲವೇ ಸಾಲುಗಳ ಈ ಸ್ತೋತ್ರ ನೀಡುತ್ತದೆ. ದುರ್ಗೆಯನ್ನು ಪ್ರಸನ್ನಗೊಳಿಸುವ ಹೆಚ್ಚು ಸರಳ ಮತ್ತು ವೇಗವಾದ ಸ್ತೋತ್ರವಿದು. ಮಾತೆ ದುರ್ಗೆಗೆ ಅರ್ಪಿತವಾಗಿರುವ ಈ ಶಕ್ತಿಶಾಲಿ ಸ್ತೋತ್ರ ಬದುಕಿನ ಎಂಥದೇ ದ್ವಂದ್ವಕ್ಕೂ ಮುಕ್ತಿ ನೀಡುತ್ತದೆ, ಮುಚ್ಚಿರುವ ದಾರಿಯನ್ನು ತೆರೆದುಕೊಡುತ್ತದೆ. ಎಂತಹುದೇ ಅಡಚಣೆಗಳಿದ್ದರೂ ನಿವಾರಣೆ ಮಾಡುತ್ತದೆ, ಐಶ್ವರ್ಯವನ್ನೂ ನೀಡುತ್ತದೆ, ಇಚ್ಛೆಗಳನ್ನು ಪೂರೈಸುತ್ತದೆ, ರಕ್ಷಣೆ ಒದಗಿಸುತ್ತದೆ ಮತ್ತು ತಾಂತ್ರಿಕ ಶಪಥಗಳು ಹಾಗೂ ಗ್ರಹಗಳ ಕಾಟದಿಂದ ಮುಕ್ತಿ ಕೊಡುತ್ತದೆ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.